ಬೆಳಕು ಚಾರಿಟಬಲ್ ಟ್ರಸ್ಟ್ 9 ಉತ್ಸಾಹಿ ಯುವಕರ ಎದೆಯಲ್ಲಿ ಚಿಗುರೊಡೆದ ಈ ಪುಟ್ಟ ಕನಸು ಜನ್ಮ ತಳೆದು ಇಂದಿಗೆ 6 ವಸಂತಗಳನ್ನು ಪೂರೈಸಿದೆ. 6 ವರ್ಷಗಳ ಹಿಂದೆ ಅಂದ್ರೆ 2019 ಸೆಪ್ಟೆಂಬರ್ 18ರಂದು ಅಭಿನವ ಭಾರ್ಗವ ಸಾಹಸ ಸಿಂಹ ಡಾ ವಿಷ್ಣುವರ್ಧನ್ ಅವರ ಜನ್ಮದಿನದಂದು ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಕನ್ನಡಿಗರ ಮಡಿಲು ಸೇರಿದಾಗ ಬೆಳಕು ಚಾರಿಟಬಲ್ ಟ್ರಸ್ಟ್ನಲ್ಲಿ ಇದ್ದಿದ್ದು ಕೇವಲ 9 ಉತ್ಸಾಹಿ ಯುವಕರು. ಆದರೆ ಇಂದು ಕನ್ನಡಿಗರ ಪ್ರೀತಿ, ಪ್ರೇಮ, ಸಹಕಾರ, ಬೆಂಬಲ, ಆಶೀರ್ವಾದದೊಂದಿಗೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದೆಷ್ಟೋ ಸ್ನೇಹಿತರು, ಹಿತೈಷಿಗಳು ಸೇರಿದಂತೆ 200ಕ್ಕೂ ಹೆಚ್ಚು ಸದಸ್ಯರು ಹೆಗಲಿಗೆ ಹೆಗಲಾಗಿ ನಮ್ಮ ಈ ನಿಸ್ವಾರ್ಥ ಕಾಯಕಕ್ಕೆ ಕೈಜೋಡಿಸಿದ್ದಾರೆ. ಸಹಸ್ರಾರು ಜೀವ ಮತ್ತು ಜೀವನಗಳಿಗೆ ಬೆಳಕಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಉತ್ತಮ ಸಮಾಜ ನಿರ್ಮಾಣದ ಕನಸನ್ನ ಹೊತ್ತು ಸಭ್ಯ ಸಮಾಜ ನಿರ್ಮಾಣದ ಧ್ಯೇಯವನ್ನಿಟ್ಟುಕೊಂಡು ಆರಂಭವಾದ ನಮ್ಮ ಈ ಬೆಳಕು ಚಾರಿಟಬಲ್ ಟ್ರಸ್ಟ್ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಗೋಶಾಲೆ, ಪರಿಸರ ಸಂರಕ್ಷಣೆಯಂತಹ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಹೆತ್ತವರಿಗೆ ಬೇಡವಾಗಿ ಅನಾಥಾಶ್ರಮ ಸೇರಿರುವ ಅದೆಷ್ಟೋ ದೇವರ ಮಕ್ಕಳು ಹಾಗೂ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಬೇಡವಾಗಿ ವೃದ್ಧಾಶ್ರಮ ಸೇರಿರುವ ವಯೋವೃದ್ಧರಿಗೆ ಅಗತ್ಯ ವಸ್ತುಗಳು, ಔಷಧಿಗಳನ್ನು ಪೂರೈಸುವ ಕೆಲಸವನ್ನ ನಮ್ಮ ತಂಡ ಮಾಡ್ಕೊಂಡು ಬಂದಿದೆ. ಮುಂದೆಯೂ ನಮ್ಮ ಈ ನಿಸ್ವಾರ್ಥ ಅಳಿಲು ಸೇವೆ ಮುಂದುವರಿಯುತ್ತೆ. ಮೂಕ ಪ್ರಾಣಿಗಳ ರಕ್ಷಣೆಯ ಜೊತೆಗೆ ಗೋಶಾಲೆಗಳ ಸ್ವಚ್ಛತೆ ಮತ್ತು ಮೇವು ವಿತರಣೆ ಸೇರಿದಂತೆ ಪ್ರಕೃತಿಯ ಸಮತೋಲನವನ್ನ ಕಾಪಾಡುವ ನಿಟ್ಟಿನಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ನಮ್ಮ ತಂಡ ಪಣ ತೊಟ್ಟಿದೆ. ಅಳಿವಿನಂಚಿನಲ್ಲಿರುವ ಕನ್ನಡ ಶಾಲೆಗಳು ಉಳಿಬೇಕು, ಬೆಳಿಬೇಕು ಅನ್ನೋ ದಿಸೆಯಲ್ಲಿ ಬೆಳಕು ಚಾರಿಟಬಲ್ ಟ್ರಸ್ಟ್ ತನ್ನ ಕೈಲಾದ ಸೇವೆಯನ್ನ ಮಾಡ್ತಾ ಬಂದಿದೆ. ಮಕ್ಕಳನ್ನ ಸರ್ಕಾರಿ ಶಾಲೆಗಳತ್ತ ಸೆಳೆಯುವ ನಿಟ್ಟಿನಲ್ಲಿ ಪೆನ್ನು, ಪುಸ್ತಕ, ಬಟ್ಟೆ, ಬ್ಯಾಗ್, ಶೂ ವಿತರಣೆಯಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅಂಧ ವಿದ್ಯಾರ್ಥಿಗಳಿಗೆ ಸ್ಕ್ರೈಬ್ ಆಗಿ ಪರೀಕ್ಷೆ ಬರೆಯೋದು ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕಗಳನ್ನು ಗಳಿಸಿದ ಉತ್ತರ ಕರ್ನಾಟಕದ ಪ್ರತಿಭಾನ್ವಿತ ಹೆಣ್ಣು ಮಕ್ಕಳ ಸಾಧನೆಯನ್ನ ಗುರುತಿಸಿ ಅವರ ಉನ್ನತ ಶಿಕ್ಷಣಕ್ಕಾಗಿ ಪ್ರೋತ್ಸಾಹಧನ ನೀಡುವ ಕೆಲಸವನ್ನ ನಮ್ಮ ಬೆಳಕು ತಂಡ ಮಾಡಿದೆ. ಇನ್ನು ಸ್ಲಂ ನಿವಾಸಿಗಳಲ್ಲಿ ಆರೋಗ್ಯ, ಸ್ವಚ್ಛತೆ ಮತ್ತು ಶಿಕ್ಷಣದ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗ್ತಾ ಇದೆ. ತುರ್ತು ಸಂದರ್ಭಗಳಲ್ಲಿ ಅಗತ್ಯವಿರೋರಿಗೆ ರಕ್ತದಾನ ಮಾಡೋ ಮೂಲಕ ನಮ್ಮ ತಂಡ ಅದೇಗೋ ಅಮೂಲ್ಯ ಜೀವಗಳನ್ನು ಉಳಿಸುವ ಕೆಲಸ ಮಾಡಿದೆ. ಅಪಘಾತಗಳನ್ನು ತಡೆಗಟ್ಟಲು ಆಕ್ಸಿಡೆಂಟ್ ಝೋನ್ಗಳಲ್ಲಿ ಸೂಚನಾ ಫಲಕಗಳ ಅಳವಡಿಕೆ, ಬೀದಿ ಬದಿಯ ಬಡ ವ್ಯಾಪಾರಿಗಳಿಗೆ ಆಸರೆ, ಪೌರ ಕಾರ್ಮಿಕರ ಶ್ಲಾಘನೀಯ ಕಾರ್ಯಕ್ಕೆ ಗೌರವ, ಅನ್ನದಾನ ಕಾರ್ಯಕ್ರಮಗಳಂತಹ ನಿಸ್ವಾರ್ಥ ಸೇವೆಯನ್ನ ನಿಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇದೆ. 6 ವರ್ಷಗಳ ಹಿಂದೆ 2019 ಸೆಪ್ಟೆಂಬರ್ 18ರಂದು ಯಜಮಾನರ ದಿವ್ಯಾಶೀರ್ವಾದದೊಂದಿಗೆ ಪಯಣ ಶುರು ಮಾಡಿದ ಬೆಳಕು ಚಾರಿಟಬಲ್ ಟ್ರಸ್ಟ್ ಇವತ್ತು ಹಿಂದೆ ತಿರುಗಿ ನೋಡಿದಾಗ ನಮ್ಮ ಜೊತೆ ಇರೋದು ಕೋಟ್ಯಾಂತರ ಕನ್ನಡಿಗರ ಪ್ರೀತಿ, ವಿಶ್ವಾಸ, ಸಹಕಾರ, ಬೆಂಬಲ ಮತ್ತು ಆಶೀರ್ವಾದ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನ ಮಾಡ್ತಾ ಇರುವಂತಹ ನಮ್ಮ ಬೆಳಕು ತಂಡಕ್ಕೆ ನಿಮ್ಮ ಬೆಂಬಲ ಮತ್ತು ಸಹಕಾರ ಮತ್ತಷ್ಟು ಬೇಕಾಗಿದೆ. ಬೆಳಕು ಚಾರಿಟಬಲ್ ಟ್ರಸ್ಟ್ ಶುರು ಮಾಡುವಾಗ ನಮ್ಮ ಯಜಮಾನರ ಧರ್ಮಪತ್ನಿ ಭಾರತಿ ಅಮ್ಮನವರು ಸೇರಿದಂತೆ ಅದೆಷ್ಟೋ ಜನ ನಮ್ಮ ಬೆನ್ನು ತಟ್ಟಿ ನಮ್ಮ ಈ ಪ್ರಯತ್ನಕ್ಕೆ ಕೈಜೋಡಿಸಿದ್ದಾರೆ. ನಮ್ಮ ಈ ನಿಸ್ವಾರ್ಥ ಅಳಿಲು ಸೇವೆಯಲ್ಲಿ ಹೆಗಲಿಗೆ ಹೆಗಲಾಗಿ ನಿಂತಿರುವಂತಹ ಪ್ರತಿಯೊಬ್ಬರಿಗೆ ಮನಸ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಹಕಾರ, ಬೆಂಬಲವೇ ನಮಗೆ ಅದಮ್ಯ ಶಕ್ತಿ. ನಿಮ್ಮ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.